ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿನ? ತಿಂದು ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಅಂದ್ರೆ ನಾನು ಈ ಸರ್ತಿ ವರಮಹಾಲಕ್ಷ್ಮಿ ಹಬ್ಬ ಮಾಡತ್ತಿಲ್ಲ, ಯಾಕಂದ್ರೆ ನಂದು ಸಿಚುವೇಶನ್ ನಾಟ್ ಗುಡ್, ನಂದು ಸಿಚುವೇಶನ್ ಸರಿಗಿಲ್ಲ. ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ. ಇನ್ನು ನಮ್ಮ ಕಡೆ ಹೆಂಗೆ ಮಾಡ್ತಾರಂದ್ರೆ 4 ಬಂದು ಅಂದ್ರೆ 4 ಶುಕ್ರವಾರ 5 ಶುಕ್ರವಾರ ಹಿಂಗೆ ಬರ್ತಾವಲ್ಲ ತಿಂಗಳದಾಗ 5 ಶುಕ್ರವಾರ ಲಕ್ಷ್ಮಿನ ಕುಂಡ್ರಿಸ್ತಾರೆ. ಯಾವ ಥರ ಅಂದ್ರೆ ಸಿಂಪಲಾಗಿ 4 ವಾರ ಕುಂಡ್ರಿಸ್ತಾರೆ. ಒಂದು ನಡ್ಬರ್ಕ ಯಾವ್ದು ಹಬ್ಬದ ದಿವಸ ಇರುತ್ತಲ್ಲ ಅವತ್ತಿನ ದಿವಸ ಏನು ಮಾಡ್ತಾರೆ, ಸೀರೆ ಈಗ ನೀವೆಲ್ಲ ಹೆಂಗೆ ಕೂಡಿಸ್ತಿರಲ್ಲ ಸೀರೆ ಎಲ್ಲ ಬಳಿ ಇದೆಲ್ಲ ಪೈಲನೇ ಇದ್ದಿರ್ತಾವನ್ನ ಫೋಟೋ ಹಾಕ್ತೀನಿ ಸೈಡಿಗೆ, ಆ ಟೈಪ್ ಕೂಡಿಸ್ತಾರೆ. ನಾನು ಕೂರಿಸಿದ್ದೆ. ನನಗಂದ್ರೆ ಭಾಳ ಇಷ್ಟ ವರಮಹಾಲಕ್ಷ್ಮಿ ಇದು ಹಬ್ಬ. ಪೈಲ ನೋಡ್ತಿದ್ದೆ ಎಲ್ಲರೂ ಕುಂಡ್ರಿಸೋದು ಮಾಡೋದು. ನನಗೆ ಆಸೆ ಆಗ್ತಿತ್ತು ಕೂಡಿಸ್ಬೇಕು ವರಮಹಾಲಕ್ಷ್ಮಿಗೆ ಹಬ್ಬ ಮಾಡಬೇಕು ಅಂಥೇಳಿ. ಅದೇ ಥರ ನನ್ನ ಆಸೆ ಈಡೇರ್ತು ಹೋದ ವರ್ಷ. ಅದು ನನ್ನ ತವ್ರ ಮನೆಯಲ್ಲಿದ್ದೆ ನಾನು. ಎಷ್ಟು ಖುಷಿ ಅಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಖುಷಿಯಾಗಿದ್ದೆ ನಾನು. ನಮ್ಮ ಮಮ್ಮಿ ಏನು ಹೇಳ್ತಿದ್ದಕ್ಕೆ ಹಾಂ ಓಕೆ, ಇದು ತರಲಿ ಹಾಂ ಓಕೆ, ಅದು ತರಲಿ ಹಾಂ ಓಕೆ, ಏನೇನು ಬೇಕಮ್ಮ ನಾನು ಬರೀ ಹೇಳೋದಷ್ಟೇ. ನಮ್ಮ ಮಮ್ಮಿ ಎಲ್ಲ ತಂದು ಕೊಟ್ಟಿದ್ರು ನಂಗೆ. ನಿಂಗೆ ಹೆಂಗೆ ಬೇಕು ಹಂಗೆ ಮಾಡು, ನೀ ಖುಷಿಲೇ ಮಾಡು, ನಿಂಗೆ ಇಷ್ಟ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು, ನನಗರೆ ಆಗಲ್ಲ, ನಾರೇ ದುಕಾನ್ಗೆ ತಾಗಿರ್ತೀನಿ, ನಿಂಗೆ ಇಷ್ಟ ಅಲ್ಲ ನೀ ಮಾಡು, ಏನೇನು ಬೇಕು ತಂದು ಕೊಡ್ತೀನಿ ಅಂಥೇಳಿ. ಆ್ಯಂಡ್ ಹಾಗೆ ನಮ್ಮ ಮಮ್ಮಿ ಪೂಜೆ ಮಾಡಂದರು, ಮಾಡಿದೆ. ನಾನು ಫೋಟೋ ಹಾಕ್ತೀನಿ, ವೀಡಿಯೋನೂ ಹಾಕಿದ್ದೆ ಫ್ರೆಂಡ್ಸ್. ಐ ಥಿಂಕ್ ಇದ್ದಿರ್ಬೋದು, ಶಾರ್ಟ್ಸ್ ಒಳಗೆ ಹೋಗಿ ನೋಡ್ಬೋದು. ಸೀರೆ ಇದು ಉಡಿಸಿ ಫುಲ್ ನೈಟ್ ಎಚ್ಚರ ಇದ್ದೆ. ನಂಗೆ ಅಷ್ಟು ಖುಷಿಯಾಗಿದ್ದೆ ನಾ, ಯಾವಾಗ ಕೂರಿಸ್ತೀನಿ, ಯಾವಾಗ ಪೂಜೆ ಮಾಡ್ತೀನಿ, ನಾನು ಶಿಕ್ನಾಗೆದ್ದು ಅಂಥೇಳಿ ಅಷ್ಟೆಲ್ಲ ಖುಷಿ ಇತ್ತು. ಬಟ್ ಈ ವರ್ಷ ನಾನು ಮಾಡ್ತಿಲ್ಲ ಫ್ರೆಂಡ್ಸ್. ನೆಮ್ಮದಿನೇ ಇಲ್ಲ ಫ್ರೆಂಡ್ಸ್, ಖುಷಿನೇ ಇಲ್ಲ. ಕೇಳ್ಬೋದು ನೀವು, ಏನು ಬೇಕು ನಿಮ್ಗೆ ನೆಮ್ಮದಿಗೆ ಅಂಥೇಳಿ. ನೆಮ್ಮದಿ ಇರಬೇಕು ಫ್ರೆಂಡ್ಸ್ ಸಣ್ಣ ಪುಟ್ಟದೊಳಗೆ. ಅದ್ರಾಗ ನಾ ಕೆಲಸಕ್ಕೆ ಹೋಗಲ್ಲ, ದುಡಿಯಲ್ಲ. ನನ್ನ ಹತ್ರ ದುಡ್ಡಿಲ್ಲ ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟು ದುಡ್ಡೇ ಇಲ್ಲ ನನ್ನ ಹತ್ರ. ಹೇಳಬಾರ್ದು ದುಡ್ಡಿಲ್ಲ ಇಲ್ಲ ಅಂಥೇಳಿ, ಹಾಗೆ ಆಗಿಬಿಡುತ್ತೆ. ಬಟ್ ನನ್ನ ನಿಜವಾದ ಪರಿಸ್ಥಿತಿ ಅದೇ ನಂದು. ನನ್ನ ಹತ್ರ ಒಂದೇ ರೂಪಾಯಿ ಇಲ್ಲ. ಅದಕ್ಕೆ ನೋಡೋಣ, ಇದೊಂದು ವರ್ಷ ಹೋಗಲಿ, ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ಪೂಜೆ ಮಾಡಲೇಬೇಕು. ನಂದು ಭಾಳ ಅಂದ್ರೆ ಭಾಳ ಆಸೆ ಐತಿ ವರಮಹಾಲಕ್ಷ್ಮಿ ಕೂರಿಸ್ಬೇಕಂತ. ಬಟ್ ಈ ಸರಿ ಭಾಳ ಮಿಸ್ ಮಾಡ್ಕೊಳತ್ತೀನಿ ನಾನು. ಎಲ್ಲರೂ ಕೂರಿಸ್ತಾರೆ, ಎಲ್ಲ ಅರೇಂಜ್ಮೆಂಟ್ಸ್ಗಳು ಮಾಡೋತಾರೆ, ಬಟ್ ನಾನು ಮಿಸ್ ಮಾಡ್ಕೊಳಕತ್ತೀನಿ. ಇಟ್ಸ್ ಓಕೆ. ಏನಪ್ಪ ಅಂದ್ರೆ ಹೇಳೀನಿ, ಇಲ್ಲಿ ನನ್ನ ಮಗ ಅನ್ನಲ್ಲ, ಅದಕ್ಕೆ ನಂಗೆ ಹೊರಗಡೆ ಹೋಗೋದಾಗಲ್ಲ. ಹೊರಗಡೆ ಹೋಗೋದಾಗಲ್ಲ ನನಗೆ, ಆಗಲ್ಲ ಅದು ನಿಜಾನೇ. ಯಾಕಂದ್ರೆ ನಾವು ಸ್ಕೂಲ್ಗೆ ಹೋಗಿ ಬರ್ತಾನಲ್ಲ, ಅಷ್ಟೇ ನಂಗೆ ಟೈಮ್ ಇರೋದು. ಆ ಟೈಮಲ್ಲಿ ನಾನೊಂದು ಕೆಲಸ ಹುಡ್ಕೋಬೇಕು. ಕೆಲಸ ಹುಡ್ಕೊಂಡು ನೋಡೋಣ, ಏನಾದರೂ ಮುಂದಿನ ವರ್ಷ ಅಷ್ಟರಲ್ಲಿ ಒಂಚೂರು ದುಡ್ಡನ್ನ ಸೇವ್ ಮಾಡಿಕೊಂಡು ನಾನು ಏನಾದರೂ ಮಾಡಿ ವರಮಹಾಲಕ್ಷ್ಮಿ ಪೂಜೆನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮನೆ ಕೆಲಸ ಇರುತ್ತಲ್ಲ, ಅದೇ ಹೇಳಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಸಿಚುವೇಶನ್ ತಕ್ಕಂಗೆ ಹೋಗಬೇಕಲ್ಲ, ಅದಕ್ಕೆ ನನ್ನ ಸಿಚುವೇಶನ್ ಹಂಗೈತಿ. ಇಟ್ಸ್ ಓಕೆ, ದೇವ್ರು ಏನೇನು ಮಾಡಿಸ್ತಾನೆ ನಮ್ಮ ಕೈಲಿ ಎಲ್ಲ ಮಾಡಬೇಕಲ್ಲ, ಎಲ್ಲ ಫೇಸ್ ಮಾಡಬೇಕು. ಅದಕ್ಕೆ ಇಲ್ಲಿ ನಮ್ಮ ಮನೆ ಬಳಿ ಒಬ್ಬರು ಸಿಸ್ಟರ್ ಇದ್ದಾರೆ, ಅವ್ರಿಗೆ ಹೇಳಿಟ್ಟಿನಿ. ಎಲ್ಲಾದರೂ ಏನಾದರೂ ಚಪಾತಿ ಮಾಡೋದಾಗಿರ್ಬೋದು, ಭಾಂಡೆ ತೊಳೆಯೋದಾಗಿರ್ಬೋದು, ಏನು ಭೀ ವರ್ಕ್ ಇದ್ದರೆ ಹೇಳ್ರಿ ಅಂಥೇಳಿ ಹೇಳೀನಿ. ನೆಕ್ಸ್ಟ್ ಇಯರ್ ಬರೋ ಅಷ್ಟರಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು. ಅದಕ್ಕೆ ಏನೇನು ಮಾಡಬೇಕು, ಏನೇನು ಕಷ್ಟಪಡ್ಬೇಕಂಥೇಳಿ ಎಲ್ಲ ಮೈಂಡ್ ಒಳಗೆ ಇಟ್ಕೊಂಡೀನಿ. ಅದ್ರ ಸಲುವಾಗಿ ಯಾರಿಗೂ ರೂಪಾಯಿನೂ ನಾನು ಕೈ ಚಾಚಬಾರ್ದು. ಆ ಥರ ನನಗೊಂದು ಹೂವು ತರಬೇಕಂದ್ರೂ, ಒಂದು ಬಳೆ ತರಬೇಕಂದ್ರೂ ಈ ಪರಿಸ್ಥಿತಿ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಕೇಳಬೇಕು, ಆದ್ರೆ ಅವ್ರಿಗೆ ಕೇಳೋದಂದ್ರೆ ಏನೋ ಒಂದು ಮುಂದೊಂದು ದಿನ ಅಂದರು ಏನೋ ಒಂದು, ಅದು ಒಂಥರ ಮೈಂಡ್ಸೆಟ್. ನಿಮ್ಗೆ ಗೊತ್ತಿಲ್ಲ ನಂದು ಹಿಂದಿಂದು ಸ್ಟೋರಿ. ಅದ್ರ ಸಲುವಾಗಿ ನಂಗೆ ಭಯ ಆಗ್ಬಿಟ್ಟದು. ಯಾರಿಗೂ ಭೀ ರೊಕ್ಕ ನಮ್ಮ ಮಮ್ಮಿ ಕೇಳ್ಬೋದು, ಬಟ್ ನಾನು ಎಷ್ಟಂತ ಮಮ್ಮಿ ಕೇಳಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಒಬ್ಬರೇ ಇರೋದು, ಯಾರೂ ಇಲ್ಲ ಸಪೋರ್ಟು. ನಾನು ಒಬ್ಬಳೇ ಮಗಳು. ನಮ್ಮ ಮಮ್ಮಿ ಫುಲ್ ದುಕಾನ್ ನೋಡ್ಕೊತಾರೆ, ಒಬ್ಬರೇ ಇರೋದು, ಒಬ್ಬರೇ ಕಷ್ಟಪಡ್ತಾರೆ. ಅವರು ಅಲ್ಲಿ, ನಾ ಇಲ್ಲಿ. ನಾನು ಈಗ ದುಡಿಬೇಕಂದ್ರೆ ನಮ್ಮ ಮಮ್ಮಿ ಸಲುವಾಗೂ ದುಡಿಬೇಕು ಫ್ರೆಂಡ್ಸ್. ನಮ್ಮ ಮಮ್ಮಿಗೆ ಇಷ್ಟು ವರ್ಷ ಕಷ್ಟಪಟ್ಟಾರ. ನಮ್ಮ ಮಮ್ಮಿ ಒಬ್ಬರೇ, ನಂಗೆ ಅಪ್ಪ ಇಲ್ಲ. ನಮ್ಮ ಮಮ್ಮಿ ಒಬ್ಬರೇ ಕಷ್ಟಪಟ್ಟಾರ. ಇನ್ನು ಮುಂದಾದರೂ ನಾ ದುಡ್ದು ನಾನು ನೋಡ್ಕೋಬೇಕು. ಇಷ್ಟು ದಿನ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗ ಭಾಳ ಸಣ್ಣವಿದ್ದಲ್ಲ, ಅದಕ್ಕೆ ನಾ ಹೋಗಿರಲಿಲ್ಲ. ಬಟ್ ಈಗ ಒಂಚೂರು ಸ್ಕೂಲ್ಗೆ ಅದು ಹೋಗ್ತಾನಲ್ಲ, ಈಗ ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಯಾವ ಥರ ಅಂದ್ರೆ, ನಾ ಕೆಲ್ಸಕ್ಕೆ ನಮ್ಮ ಮಮ್ಮಿ ಹತ್ರ ನನ್ನ ಮಗನ ಬಿಡ್ಬೋದಲ್ಲ, ಅದಕ್ಕೆ ಆರಾಮ್ಸೆ ಅವ್ರ ಮನೆಯೊಳಗೆ ಇರಬೇಕು, ನಾನೇ ಕಷ್ಟಪಟ್ಟು ದುಡಿಬೇಕಂತೇಳಿ ಅಂದ್ಕೊಂಡಿದ್ದೀನಿ.
ನೋಡೋಣ ಏನಾಗುತ್ತೆ ಅಂಥೇಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿನಲ್ಲ, ಅದ್ರೊಳಗೆ ಏನಾರು ಮಾಡಿ ಸರ್ತಿ ಯೂಟ್ಯೂಬ್ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡೀನಿ. ಏನಪ್ಪ ಅಂದ್ರೆ 4-5 ಚಾನಲ್ನ ಓಪನ್ ಮಾಡಿದೆ, ಬಟ್ ಇದು 5th ಚಾನಲ್ 6th ಚಾನಲ್ ಐತಿ ಫ್ರೆಂಡ್ಸ್. ಬಟ್ ಇದನ್ನಾದರೂ ಓಡಿ ಏನಾದರೂ ಒಂದು ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಯಾರ್ದು ಸಪೋರ್ಟ್ ಇಲ್ಲ, ಸುಮ್ಮನೆ ಒಂದು ಜೀವನ ನಡೆಸ್ದಂಗೆ ನಡ್ತದ. ಬಟ್ ಒಂದು ದೇವ್ರ ಪೂಜೆ ಮಾಡೋ ಸಲುವಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ಎಂಥ ಪರಿಸ್ಥಿತಿ ಇದ್ದಿರಬೇಕು ವಿಚಾರ ಮಾಡಿದ್ರೆ ನನ್ನ ಮ್ಯಾಗ ನನಗೆ ಇಟ್ಸ್ ಓಕೆ. ಹಿಂಗೆ ಹೇಳೀನಿ. ಸೆಪ್ಟೆಂಬರ್ 1 ಹಿಡಿದು ನೋಡಬೇಕು, ಹೋಗೋದು ಜಾಯ್ನ್ ಆಗಬೇಕು. ಅವ್ರು ಹೇಳಿದ್ರು ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ನಂಗೆ ಕೆಲಸ ಅದ ಅಂಥೇಳಿ. ಪುಣೆ ಒಳಗೆ ಯಾರೆಲ್ಲ ಇರ್ತೀರಿ ಪ್ಲೀಸ್ ಅವರೆಲ್ಲ ನಂಗೆ ಕಮೆಂಟ್ ಹಾಕಿರಿ, ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಒಬ್ಬಳೇ ಇರೋದು, ಫ್ರೆಂಡ್ಸ್ ಆಗ್ಬೋದಲ್ಲ ಅದಕ್ಕೆ ಕೇಳಿದೆ. ಆ್ಯಂಡ್ ಇಲ್ಲಿ ಯಾರಾದರೂ ನಾವು ಇರೋದು ಪಿಂಪ್ರಿ ಒಳಗೆ ಇರ್ತೀವಿ. ನೀವು ಯಾರಾದರೂ ಇಲ್ಲಿ ಸಮೀಪ ಇದ್ದರೆ ಅಂದ್ರೆ ಕಮೆಂಟ್ ಹಾಕಿರಿ, ನಾವು ಮೀಟ್ ಮಾಡ್ಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್. ನನಗೆ ನಿಮ್ಮದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋಸಿಗೆ ಲೈಕ್ ಮಾಡಾಕತ್ತೀರಿ. ಒಬ್ಬರು ಯಾರು ಗೊತ್ತಿಲ್ಲ ಅವರು ಲೈಕ್ ಮಾಡಾಕತ್ತಾರೆ, ಅಷ್ಟು ವೀಡಿಯೋಗೆ ಲೈಕ್ ಮಾಡ್ಯಾರ. ಇನ್ನೂ 3 ವೀಡಿಯೋಸ್ ಅದಾವು, ಅದಕ್ಕೆ ಯಾರೂ ಲೈಕ್ ಮಾಡಿಲ್ಲ. ಅವ್ರು ಯಾರು ಲೈಕ್ ಮಾಡ್ಯಾರಲ್ಲ ಅವ್ರಿಗೆ ನನ್ನ ಕಡೆಯಿಂದ ಭಾಳ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಅರಿ ವರ್ಕ್ ಮಾಡತ್ತೀನಿಲ್ಲ, ಅದ್ರದ್ದು ಗಿವ್ ಅವೇನ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ, ಬ್ಲೌಸ್ ಪೀಸ್ನ. ನೋಡೋಣ ಯಾವಾಗ ಮಾಡ್ತೀನಿ ಅಂಥೇಳಿ. ಆ್ಯಂಡ್ ನೀವು ಕೇಳ್ಬೋದು ಇದೆಲ್ಲ ನಮ್ಮ ಹತ್ರ ಯಾಕೆ ಹೇಳಾಗತ್ತೇಳಿ ಅಂಥೇಳಿ. ಗೊತ್ತಿಲ್ಲ, ಇವತ್ತು ಯಾಕೋ ಎಲ್ಲರೂ ಅರೇಂಜ್ಮೆಂಟ್ಸ್ ಮಾಡತ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು, ಅದಕ್ಕೆ ನಂಗೆ ಅನ್ನಿಸ್ತು ಇವತ್ತು ಒಂಥರ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳಕತ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್, ನಂಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ, ಒಂದು ಲೈಕ್ ಕೊಡೋದ್ರಿಂದ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತು. ಫುಲ್ ಡೇ ಇಂಥ ಭಾರಿ ಹೋಗ್ತದಲ್ಲ, ನಂಗೆ ಯಾರೊಬ್ರು ಲೈಕ್ ಕೊಟ್ಟರು ಅಂತ ಯಾರು ಕೊಟ್ಟಿರ್ಬೋದು ಅದು ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ನಂಗೆ ಭಾಳ ಐತಿ. ಬಟ್ ಯಾರು ಕಮೆಂಟ್ ಮಾಡಲ್ಲ, ಅವರು ಯಾರು ಲೈಕ್ ಕೊಟ್ಟರು ಪ್ಲೀಸ್ ಇನ್ನು ಮುಂದೆ ಕಮೆಂಟ್ ಮಾಡಿ ಹೇಳೋದು. ಬರೀ ಒಂದು ಕನೆಕ್ಷನ್, ಒಂದು ಬಾಂಡಿಂಗ್ನ ನಾವು ಇಟ್ಕೋಬೋದಲ್ಲ. ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಯಾರೆಲ್ಲ ಲೈಕ್ ಮಾಡ್ತೀರ ಅವ್ರು ನಾ ಲೈಕ್ ಮಾಡೀನಿ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನೀವು ವಿಚಾರ ಮಾಡಿರ್ಲಿಕ್ಕಿಲ್ಲ ಅಷ್ಟು ಖುಷಿ ಆಗುತ್ತೆ ನಂಗೆ. ಯಾಕಂದ್ರೆ ನಿಮ್ಮ ಕಮೆಂಟ್ಸ್ ಅಲ್ಲಿ ಏನೋ ಒಂದು ಮುಂಜಾನೆ ಎದ್ದು ಯಾರ್ದು ರಿಪ್ಲೈ ಬತ್ತು, ಏನಾರು ಬತ್ತು, ಎಷ್ಟು ಚಂದ ರಿಪ್ಲೈ ಮಾಡಿರಲ್ಲ, ಅಕ್ಕ ಇನ್ಫಾರ್ಮೇಷನ್ ಕೊಟ್ಟಾರಲ್ಲ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನಂಗೆ. ಫುಲ್ ಡೇನೇ ನಾನು ಏನೇ ಇರಲಿ ನನ್ನ ಮನಸ್ಸಿನಾಗೂ ಅದೆಲ್ಲ ಮರ್ತಿ ಫುಲ್ ಅಂದ್ರೆ ಕೆಲಸ ಮಾಡೋಕೆ ಇನ್ನೂ ನಂಗೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತದೆ. ನಾನು ಆರಿ ವರ್ಕ್ನು ಭಾಳ ಸರಿ ಬಿಡ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಬಟ್ ನಾನು ಏನಾದರೂ ಮಾಡಬೇಕು, ನನ್ನ ಹತ್ರ ಯಾವುದೂ ಕೆಲಸ ಇಲ್ಲವೇ ಇಲ್ಲ. ಇದು ಅಂದರೆ ನನ್ನ ಕೈ ಹಿಡುತ್ತಂತೇಳಿ ನಾನು ಆರಿ ವರ್ಕ್ನ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡೀನಿ. ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ. ಎಲ್ಲ ವೀಡಿಯೋಸ್ನ ನಾನು ನನ್ನ ಚಾನಲ್ ರೆಸಿಪೀಸ್ ಆಗಿರ್ಬೋದು, ಆರಿ ವರ್ಕ್ಸ್ ಆಗಿರ್ಬೋದು, ಇನ್ನು DIYs ಆಗಿರ್ಬೋದು, ಈ ಥರ ಎಲ್ಲ ವ್ಲಾಗ್ಸ್ ಆಗಿರ್ಬೋದು ಎಲ್ಲ ಶೇರ್ ಮಾಡ್ಕೊತಿರ್ತೀನಿ. ಇದೆಲ್ಲ ನೀವು ನೋಡ್ಬೇಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಈಗ ನನ್ನ ಮಗನಿಗೆ ಸ್ಕೂಲಿಂದ ಕರ್ಕೊಂಡು ಬರಾಕತ್ತೀನಿ ನೋಡ್ರಿ. ಹೊಂಟಿನ ಈಗ ಕರ್ಲಿಕ್ಕೆ. ಆ್ಯಂಡ್ ಮನೆಗೆ ಕರ್ಕೊಂಡು ಬಂದು ಅವನಿಗೆಲ್ಲ ಬಟ್ಟೆ ಇದು ಚೇಂಜ್ ಮಾಡಿಸಿ, ನನ್ನ ಹಸ್ಬೆಂಡ್ ಬರೋ ತನಕ ವೇಟ್ ಮಾಡಿ ಅವನಿಗೂ ಊಟ ಮಾಡಿಸಿ ನಾವು ಊಟ ಮಾಡಿದ್ವಿ ನೋಡ್ರಿ. ಇವತ್ತು ಸಬ್ಜಿ ಪಲ್ಯ ಆ್ಯಂಡ್ ಚಪಾತಿ ಮೊಸರಿತ್ತು ಆ್ಯಂಡ್ ಪಾಣೆದನ್ನ ಮಾಡಿದ. ಆ್ಯಂಡ್ ಊಟ ಆದಮೇಲೆ ನಮ್ಮ ಸಮರ್ಥ ಒಂಚೂರು ಹೊರಗೆ ಆಡ್ತೀನಿ ಮಮ್ಮಿ, ತೆಳಗೆ ಆಡ್ತೀನಿ ಅಂದಿದ್ದೆ. ಅದಕ್ಕೆ ಅವ್ನಿಗೆ ಕರ್ಕೊಂಡು ತೆಳಗೆ ಹೋದೆ. ತೆಳಗೆ ಹೋದ್ಮೇಲೆ ಅಲ್ಲಿ ನಮ್ಮ ಮನೆ ಹತ್ರ ಕಾಕು ಹೋದವರೆಲ್ಲ ಬಂದಿದ್ದರು, ಮಾತಾಡ್ಕೊಂಡು ಕುಂತಿದ್ರು. ನಾನು ಅಲ್ಲಿ ಕುಂತ ನಮ್ಮ ಸಮರ್ಥಗೆ ಆಟ ಆಡಿಸ್ಕೊಂತು. ಆ್ಯಂಡ್ ಅಲ್ಲಿ ನಮ್ಮ ದುಕಾನ್ದಾಗ ಒಬ್ಬರು ಫ್ರೆಂಡ್ ಇದ್ದರು. ನಮ್ಮ ದುಕಾನಿಲ್ಲ, ಅವ್ರದ್ದು ದುಕಾನ, ಅವ್ರ ದುಕಾನ ಫ್ರೆಂಡ್ ಅವ್ರು ನಂದು. ಆ್ಯಂಡ್ ಅವ್ರ ಜೋಡಿ ಮಾತಾಡ್ಕೊತು ನಾನು ವ್ಲಾಗ್ಸ್ ಮಾಡ್ತೀನಿ ರೀ ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊತು ಮಾತಾಡ್ಕೊತಿದ್ದೀವಿ. ಹಾಗೆ ಒಂದು ವಿಡಿಯೋನ ತೊಗೊಂಡೆ, ಅಲ್ಲಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ, ನೋಡ್ಬೋದು. ಆ್ಯಂಡ್ ನಾವು ಹೊರಗೆ ಹೋಗಿದ್ವಿ, ನೋಡ್ಬೋದು ಇಲ್ಲಿ ಸ್ವಲ್ಪ ವರಮಹಾಲಕ್ಷ್ಮಿದು ಹಬ್ಬದ್ದು ಏನು ಜಾಸ್ತಿ ಏನಿಲ್ಲ, ಜಸ್ಟ್ ನಮ್ಮ ಮನೇಲಿ ದೇವ್ರು ಕೂಡ ಇರಲಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ನಮ್ಮದು ಒಂದು ಪ್ರಾಬ್ಲಮ್ ಆಗಿತ್ತು. ಆವಾಗ ನನ್ನ ಹಸ್ಬೆಂಡು ಎಲ್ಲ ದೇವರು ಒಯ್ದು ನೀರೆಲ್ಲ ಹಾಕ್ಬಿಟ್ಟಿದ್ರು. ಅದಕ್ಕೆ ಈಗ ಮತ್ತೆ ತರೋಣ ಬರ್ರಿ ಒಂದಾದ್ರೂ ತರಾಮಿ ಫೋಟೋ ಅಂಥೇಳಿ ಫೋರ್ಸ್ ಮಾಡಿ ಕರ್ಕೊಂಡು ಹೊಂಟೀನಿ. ಹಾಗೆ ಒಂದು ಲಕ್ಷ್ಮಿ ಫೋಟೋನು ತೊಗೋಬೇಕಾಗಿತ್ತು. ಆ್ಯಂಡ್ ಈಗ ಟೈಮ 11 ಗಂಟೆ ಆಗೈತಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಫ್ರೆಂಡ್ಸ್. ಈಗ ನೈಟೇ ಇಲ್ಲಾಂದ್ರೆ ಮುಂಜಾನೆ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇದು
ಆ್ಯಂಡ್ ನೋಡ್ಬೋದು ಇಲ್ಲಿ ಲಕ್ಷ್ಮೀ ಸರಸ್ವತಿ ಗಣಪತಿ 3 ಜನ ಇದ್ದಿದ್ದು ಫೋಟೋನ ತಂದಿದ್ದೀನಿ. ಅವು ನಮ್ಮ ಕಡೆ ಎಳ್ಳು ಅಂತೀವಿ, ಅವು ನಾಗರಮಾಸಿಗೆ ಸಿಗ್ತಾವೆ. ಬಟ್ ನಂಗೆ ಅವಾಗ ಸಿಕ್ಕಿಲ್ಲ. ಈಗ ಒಂಚೂರು ತಿನ್ಬೇಕು ಅನ್ನಿಸ್ತಾವೆ, ಇಷ್ಟು ತೊಗೊಂಡೆ. ಆ್ಯಂಡ್ ಒಂದು 5 ಎಲೆ ಆ್ಯಂಡ್ ಇವು ಖಾರಿಕ ಬಾದಾಮ ಮತ್ತು ಅರಿಶಿಣ ಕೊಂಬು ಇವೆಲ್ಲ ಇಡಬೇಕಲ್ಲ ಬ್ಲೌಸ್ ಪೀಸ್ ಮ್ಯಾಗ, ಅದು ತೊಗೊಂಡೆ. ಮತ್ತು ಕಾಲುಂಗುರ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿದ್ರೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಇನ್ನೊಮ್ಮೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ಬೋದು ಬಳಿ, ಕಾಲುಂಗುರ ಆ್ಯಂಡ್ ಉದ್ಬತ್ತಿ ಪ್ಯಾಕೆಟ್ಗಳು ತೊಗೊಂಡೆ 2. ಆ್ಯಂಡ್ ಸ್ವಾಮಿ ಸಮರ್ಥ ದತ್ತನ ಮೂರ್ತಿ ಒಂದು ತೊಗೊಂಡೆ. ನೋಡ್ಬೋದು ಕುಂಕುಮ ಅರಿಶಿಣ ಹಾಕೋಕ್ಕವು 2 ತೊಗೊಂಡೆ. ಆ್ಯಂಡ್ ಬತ್ತಿ ದಾರ ಆ್ಯಂಡ್ ಒಂದು ಟೆಂಗ ಆ್ಯಂಡ್ ದೀಪ ಹಚ್ಚೋಕೆ ಇದ್ದಿದ್ದಿಲ್ಲ ನನ್ನ ಹತ್ರ, ಮೇನ್ ದೇವರೇ ಇದ್ದಿಲ್ಲಲ್ಲ, ಅದಕ್ಕೆ ಇವೆರಡು ತೊಗೊಂಡೆ. ಆ್ಯಂಡ್ ಉದ್ಬತ್ತಿ ಹಚ್ಚಕ್ಕೆ ಆ್ಯಂಡ್ ಒಂದು ಬ್ಲೌಸ್ ಪೀಸ್ ಇಷ್ಟೆಲ್ಲ ತೊಗೊಂಡು ನೋಡಿರಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡತ್ತೀನಿ. ಅರಿಶಿಣ ಕೊಂಬು, ಬತ್ತಿ